ಈ ವ್ಯೂ ಪಾಯಿಂಟ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತೇನೆ. ವ್ಯೂ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಂಡೂರ್ನ ಯಾವ್ದೇ ಚರಿತ್ರೆದಲ್ಲಿ ಆದಷ್ಟು ಉಲ್ಲೇಖ ಮಾಡಿಲ್ಲ ಇದ್ರ ಬಗ್ಗೆ. ಹೌದು, ಸಂಡೂರ್ ಸುತ್ತಮುತ್ತ ಇರ್ತಕ್ಕಂಥದ್ ಬಗ್ಗೆ ಇತಿಹಾಸಗಳಲ್ಲಿ ಬರಲ್ಲ. ಬಂದಿಲ್ಲ. ಹೌದು, ಬರಲ್ಲ. ಯಾಕಂದ್ರೆ ಇದನ್ನ ಅಷ್ಟು ಗೌಪ್ಯವಾಗಿಟ್ಟಿದ್ದು, ಇದನ್ನ ಎಲ್ಲ ಸೀಕ್ರೆಟ್ ಇದು. ಅವಾಗ ಗೋಲ್ಡ್ ಸಿಕ್ಕನು ಈ ಸಂಡೂರ್ನಾಗ ಸಿಗ್ತಕ್ಕಂತ ಏನ್ ಓರ್ ಇದಲ್ಲ, ಇದು ಆಯುಧಗಳಿಗೆ ಯುದ್ಧಗಳು ಮಾಡಕ್ಕೋಸ್ಕರ, ಆಯುಧಗಳನ್ನ ತಯಾರು ಮಾಡಕ್ಕೋಸ್ಕರ ಓರ್ ಬೇಕಿತ್ತಲ್ಲ. ಈ ಓರ್ ಇಲ್ಲಿ ಜಾಸ್ತಿ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಇವರು ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಆಮೇಲೆ ರಾಷ್ಟ್ರಕೂಟರಾಗಿರ್ಬೋದು, ಆಮೇಲೆ ಚಾಲುಕ್ಯರಾಗಿರ್ಬೋದು, ಕೃಷ್ಣದೇವರಾಯರಾಗಿರ್ಬೋದು, ಅದಾದ್ಮೇಲೆ ಈ ಅದು ಜರ್ಮಲಿ ದೊರೆಗಳು ಅಂತ ಬರ್ತಾರೆ. ಜರ್ಮಲಿ ದೊರೆಗಳು, ಆಮೇಲೆ ಹರಪನಹಳ್ಳಿ ಈ ನಾಯಕರು, ಈ ಗುಡೆಕೋಟೆ ಪಾಳೆಗಾರರು, ಇವರೆಲ್ಲ ಏನ್ ಮಾಡ್ತಿದ್ರು, ಇದನ್ನ ಆದಷ್ಟು ಯಾರಿಗೂ ಕಾಣಬಾರ್ದು ಈ ಪ್ರದೇಶ ಅಂತ ಹೇಳಿ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೋಸ್ಕರ ಈ ವ್ಯೂ ಪಾಯಿಂಟ್ ಗಳೆಲ್ಲ ಮಾಡಿ ಸಂಡೂರ್ ಸುತ್ತಮುತ್ತ. ಆಮೇಲೆ ಇನ್ನೊಂದನ್ನ ನೀನ್ ಹೇಳ್ದಂಗೆ ಸೀಕ್ರೆಟ್ ಮೇಂಟೈನ್ ಮಾಡಿದ ಅಕಸ್ಮಾತ್ ಈ ಪ್ಲೇಸ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದ್ರೆ ಎಲ್ಲರೂ ರೆಡಿ ಮಾಡ್ಕೊಂಡು ಎಲ್ಲರೂ ಇಲ್ಲಿಗೆ ಬರ್ತಿದ್ರು. ಅದಕ್ಕೋಸ್ಕರ ಇದನ್ನ ಕಾಯಕ್ಕೋಸ್ಕರ ಸ್ವಾಮಿ ಮಲೈ, ದೋಣಿ ಮಲೈ, ರಾಮನ್ ಮಲೈ, ಉತ್ತರ ಮಲೈ ಅಂತಂದೇಳಿ ಈ ಸಂಡೂರ್ ಸಂಸ್ಥಾನ ಕಾಯಕ್ಕೋಸ್ಕರ 4 ವ್ಯೂ ಪಾಯಿಂಟ್ ಮಾಡಿದ್ರು. ಇವೆಲ್ಲ ಇವಾಗ ಹೇಳಿದ್ರಲ್ಲ, ಈ ದೋಣಿ ಆಕಾರದಾಗ ಇದೆ ಈ ಏರಿಯಾ. ಅದಕ್ಕೋಸ್ಕರ ದೋಣಿ ಮಲೈ ಅರಣ್ಯ ಕ್ಷೇತ್ರ ಅಂತ ಇದೆ. ಆಮೇಲೆ ರಾಮನ ಮಲೈ ಅರಣ್ಯ ಕ್ಷೇತ್ರ ಅಂತ ರಾಮಗಢದಲ್ಲಿ ಬರುತ್ತೆ. ಸ್ವಾಮಿ ಮಲೈ ಅಂದ್ರೆ ಕುಮಾರಸ್ವಾಮಿ, ಉತ್ತರ ಮಲೈ ಅಂದ್ರೆ ಈ ಕಡೆ ಬಯಲ್ ಕಡೆ ಬರುತ್ತೆ, ಬಯಲ್ ಸೀಮೆ ಸ್ವಲ್ಪ ಉತ್ತರ ಕಡೆ ಬರುತ್ತೆ. ಈ ನಾನ್ ನಿಮಗೆ ಒಂದು ತೋರಿಸ್ತಿದ್ದೆ, ದೋಣಿ ಮಲೈ ಅರಣ್ಯ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಈ ವ್ಯೂ ಪಾಯಿಂಟ್. ಇದನ್ನ ಕಾಯ್ತಕ್ಕಂತ ಸೈನಿಕರು ಈ ಟಾಪ್ ಅಲ್ಲಿ ನಿಂತ್ಕೊಂಡು ಯಾರಾದ್ರೂ ದಾಯಾದಿಗಳು ಯುದ್ಧ ಮಾಡಕ್ ಬರ್ತಾರ, ಈ ಪ್ಲೇಸಿಗೆ ಬರ್ತಾರೆ ಅನ್ನೋದು ಅದನ್ನ ಅಲ್ಲಿದ್ದ ಇವ್ರಿಗೆ ಸಿಗ್ನಲ್ ಮಾಡುದು ಕಾಳೆ ಮುಖಾಂತರ. ಕಾಳೆ ಮುಖಾಂತರ ಓದಿ ಸಿಗ್ನಲ್ ಮಾಡಿದ್ರೆ ಇಲ್ಲಿಗೆ ಯಾರನ್ನು ಬರಲಿಲ್ಲ ನೋಡ್ಕೊಳ್ಳೋದೆ ಅವ್ರ ಕೆಲಸ. ಅಂದ್ರೆ ಈ ದೋಣಿ ಮಲೆದು ವಿಶೇಷತೆ ಏನಂದ್ರೆ ಈಗ ನಾವು ಹೋಗ್ತಿರೋದು, ಫಸ್ಟ್ ಗೆ ಇಲ್ಲಿ ಕಾಯ್ತಾ ಇದ್ರು ಅಂದ್ರೆ ಈ ಭೀಮ ತೀರ್ಥ ಅಂತ ಅಂತಲ್ಲ, ಈ ಭೀಮ ತೀರ್ಥದ ಮೇಲೆ ಬರುತ್ತೆ ವ್ಯೂ ಪಾಯಿಂಟ್. ಭೀಮ ತೀರ್ಥ ಮೇಲೆ ಅಂದ್ರೆ ಇದು ಯೂಸ್ ಬಂದ್ಬಿಟ್ಟು ಕಾಯ್ತಾ ಇತ್ತು. ಯಾರು ಎಂಟ್ರಿ ಎಂಟ್ರಿಗೆ ಈ ಸಂಸ್ಥಾನಕ್ಕೆ ಈ ನಮ್ಮ ಈ ಛಲವಾದಿ ವಂಶಸ್ಥರು ಏನಿದಾರಲ್ಲ, ಅವ್ರದ್ದು ಬಹಳ ಕೊಡುಗೆ ಇದೆ. ಅವ್ರ ಯಾಕಂದ್ರೆ ಕಾಯ್ತಕ್ಕಂಥದ್ದು ಅವ್ರ ಕೆಲಸ. ಈ ಕಾಳೆ ಊದಿ ಅವ್ರನ್ನೆಲ್ಲ ರಾಜರನ್ನೆಲ್ಲ ಎಚ್ಚರ ಮಾಡ್ತಕ್ಕಂತ ಕೆಲಸ ಅವ್ರದ್ದು. ಛಲವಾದಿ ಅವ್ರು ಕಾಳೆ ಉತ್ತರಲ್ಲ, ಅವ್ರು ಬಹಳ ಕೊಡುಗೆ ಐತೆ ಸಂಡೂರ್ಗೆ. ಅವ್ರು ಕಾಯ್ತಾ ಇದ್ರು. ಉತ್ತರ ಮಲೈ, ದೋಣಿ ಮಲೈ, ರಾಮನ್ ಮಲೈ, ಅವರೇ ಸ್ವಾಮಿ ಮಲೈ, ಇಷ್ಟು 4 ಪ್ಲೇಸ್ ನಲ್ಲಿ. ಆಮೇಲೆ ಮಿಡ್ಲಂಗ್ ನಡಗುರ್ತಿ ಅಂತ ಒಂದ್ ಬರುತ್ತೆ. ನಡಗುರ್ತಿ ಅಂತ ಅದ್ ಹೆಸರು ಯಾಕಂತಂದ್ರೆ ಈ ನಡಗುರ್ತಿ ನಡುವಿನ ಗುರುತು. ಈಗ ನೀವು ಯಾವ್ದಾದ್ರು ಈ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಿ, ಒಂದು ನಿಮ್ದು ಮಿಡಲ್ ಪಾಯಿಂಟ್ ಅಂತ ಇರುತ್ತೆ, ಒಂದು ಆಫೀಸ್. ಅಲ್ಲಿ ಆಫೀಸ್ಗೆ ಹೋಗಿ ಅಲ್ಲಿದ್ದ ನೀವು ಆಮೇಲೆ ನಿಮ್ ಕೆಲಸ ಎಲ್ಲರಿಗೆ ಅಂತಂದು ಅಲರ್ಟ್ ಮಾಡ್ತಾರೆ, ಲೊಕೇಶನ್ ಮಾಡ್ತಾರೆ. ಈ ನಡಗುರ್ತಿ ಅಂತ ಒಂದ್ ಬರುತ್ತೆ ನಿಮ್ಮ ಆಫೀಸ್ಗಳಿಗೆ. ಈಗೆಲ್ಲ ಮಿಡಲ್ ಪಾಯಿಂಟ್ ಆಫೀಸ್, ಮೇನ್ ಆಫೀಸ್, ಹೆಡ್ ಆಫೀಸ್, ಅಲ್ಲಿದ್ದ ನಿಮ್ಮನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇದೇನು ಅಲರ್ಟ್ ಮಾಡ್ತಾರೆ. ಅಲೋಕೇಶನ್ ನೀ ದಿಕ್ಕಿಗೆ ಹೋಗಂತ. ಈ ನಡಗುರ್ತಿ ಅಂತ ಒಂದ್ ಬರುತ್ತೆ ಊರು ಇಲ್ಲಿ, ನಡಗುರ್ತಿ. ಆ ನಡಗುರ್ತಿ ಅಂತ ಎಲ್ಲರೂ ಮೀಟ್ ಆಗೋದು. ಅಲ್ಲಿ ಮೀಟ್ ಆಗಿ ಅಲ್ಲಿ ಆಮೇಲೆ ಅಲರ್ಟ್ ಆಗ್ತಿದ್ರು, ಇಂತಿಂತ ಜಾಗಕ್ಕೆ ನೀನ್ ಹೋಗಿ ಕಾವಲ್ ಕಾಯ್ಬೇಕಂತ. ನಡುಗುರ್ತಿಯಿಂದ ನಡುಗುರ್ತು ಅದ್ರ ಹೆಸರು, ಅದು ನಡುಗುರ್ತಿ ಅಂತ ಆಗಿದೆ. ಅಲ್ಲಿಂದ ಅಲರ್ಟ್ ಆಗ್ತಿದೆ ಸೈನಿಕರು. ದೋಣಿ ಮಲೆಗೆ ಒಬ್ರು, ಸ್ವಾಮಿ ಮಲೆಗೆ ಒಬ್ರು ಹೋಗ್ರಿ, ರಾಮನ ಮಲೆಗೆ ಹೋಗ್ರಿ. ಅದು ನಡುಗುರ್ತಿ ಒಂದಿನ ಹೋಗೋಣ. ಹಳ್ಳಿ ಆಗ್ಬಿಟ್ಟಿದೆ ಈಗ, ಅದೇನು ಇಲ್ಲ. ಹಳ್ಳಿ ಆಗ್ಬಿಟ್ಟಿದೆ. ಬಟ್ ನಡುಗುರ್ತು ಅಂತ ಯಾಕೆ ಹೆಸರು ಬಂತ ಹೇಳ್ತಾ ಇದೆ. ಈಗ ನಿಮಗೆ ಅದ್ರಲ್ಲಿ ಈ 4 ಆಫೀಸ್ ಇದ್ದಂಗೆ. ಈ ಸೈನಿಕರದ್ದು. ಆಮೇಲೆ ನಿಮ್ಗೆ ಇದು ಈಗ ತೋರಿಸ್ತೀನಿ, ಒಂದ್ ವ್ಯೂ ಪಾಯಿಂಟ್ ತೋರಿಸ್ತೀನಿ. 4ರಲ್ಲಿ ಒಂದ್ ವ್ಯೂ ಪಾಯಿಂಟ್ ನೋಡೋಣ್ರಿ. ಬನ್ರಿ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನಿಮ್ಗೆ ವ್ಯೂ ಪಾಯಿಂಟ್ ಯಾವ ತರ ಐತೆ.
ಅಣ್ಣ ಈಗ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿವಿ. ಅವಲ್ಲೇ ಒಂಥರ ವ್ಯೂ ಚೆನ್ನಾಗಿ ಕಾಣಕತ್ತ. ಆಲ್ಮೋಸ್ಟ್ ನಮಗೆ ಅರ್ಧ ಫುಲ್ ಸಂಡ್ರು ಕಾಣಕತ್ತ. ಇನ್ನ ಟಾಪ್ ವ್ಯೂವಿಗೆ ಹೋದ್ರೆ ಹೆಂಗಿರ್ತದ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದು. ಅಣ್ಣ ಇಲ್ಲೇ ನಮ್ ಸುತ್ತಮುತ್ತ ಅಂದ್ರೆ ನೀನ್ ಇವಾಗ ಹೇಳ್ದಣ ದೋಣಿ ಮಲೆ, ಸ್ವಾಮಿ ಮಲೆ ಅಂತ ಹೇಳಿ ವ್ಯೂ ಪಾಯಿಂಟ್ ನಾವ್ ಹೆಸರು ಕೇಳಿದ್ವಿ ಅಷ್ಟೇ. ಅದಕ್ಕೂ ಒಂದು ಹಿಸ್ಟ್ರಿ ಆಯ್ತು ಅಂತೇಳಿ ನೀನ್ ಹೇಳಿದ್ಮೇಲೆ ಗೊತ್ತಾಗ್ತೈತೆ ನನ್ಗೆ. ಅಂದ್ರೆ ನೀನ್ ಅದು ತಿಳ್ಕೊಂಡ್ಮೇಲೆ ಅದು ನೋಡೋ ಒಂದು ಕುತೂಹಲ ಸ್ವಲ್ಪ ಬೇರೆ ಆಗುತ್ತೆ, ಹೌದಿಲ್ಲ ಅಣ್ಣ? ನನ್ನಲ್ಲೇ ಒದಗಿ ಹೋಗ್ಬಿಟ್ಟಿದ್ದೆಲ್ಲ ಹಾ, ಜನಕ್ಕೆ ಗೊತ್ತಾಗ್ಬೇಕು. ನಾನು ಹೋಗ್ತೀನಿ ವ್ಯೂ ಪಾಯಿಂಟ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ, ಸುಮ್ನೆ ಬಂದು ವ್ಯೂ ನೋಡಿ ಅದು ಯಾರಿಗ್ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಿನ್ನ ಅದು ಹೇಳಿ ಬಹಳ ಒಳ್ಳೇದ್ ಮಾತಾಡ. ಈಗ ಅರ್ಧ ದಾರಿಗೆ ಬಂದ್ವಿ ಅಣ್ಣ. ಗ್ಲೂಕೋಸ್ ತಿನ್ನೋಣ, ಎನರ್ಜಿ ರಿಕವರಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಸುಸ್ತ ಆಗತ್ತೆ ಒಳ್ಳೆ ಅರ್ಧ ಏರಿ. ಗ್ಲೂಕೋಸ್ ಇದ್ಯಾವುದು? ಗ್ಲುಕೋಮಿನ್ ಡಿ, ಕ್ಯಾಲ್ಸಿಯಂ ಅಂಡ್ ವಿಟಮಿನ್. ವಿತ್ ದಿ ಗುಡ್ನೆಸ್ ಆಫ್ ಗ್ಲೂಕೋಸ್, ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಅಂದ್ರೆ ಕ್ಯಾಲ್ಸಿಯಂ ವಿಟಮಿನ್ ಇರುತ್ತೆ. ತಿನ್ನೋಣ, ಎನರ್ಜಿ ಬರುತ್ತೆ. ಎನರ್ಜಿ ಫುಡ್, ಎನರ್ಜಿಗೋಸ್ಕರ ತಂದಿವಿ. ತೋಣ ಗ್ಲೂಕೋಸ್ ತಿನ್ನಿ, ಹಂಗ ಎನರ್ಜಿ ರಿಕವರಿ ಮಾಡ್ಕೊಳ್ಳಿ. ಗ್ಲೂಕೋಸ್ ತಿಂದು ಎನರ್ಜಿ ರಿಕವರಿ ಆಗತ್ತೆ. ಟಕ್ಕ ಇರೋಣ, ವ್ಯೂ ಪಾಯಿಂಟ್ ನೋಡ್ಕೊಂಡು ಬನ್ನಿ. ಯಾವ್ದೇ ತರ ದಾರಿ ಇದ್ದಿಲ್ಲ, ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಜಸ್ಟ್ ಕಾಲ್ ದಾರಿ ಅಷ್ಟೇ, ಕಾಲ್ ದಾರಿನೇ ಇರೋದು. ಹೌದು. ಆಮೇಲೆ ನಮ್ ಸಂಡೂರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಹಳ ವ್ಯವಸ್ಥೆ ಮಾಡ್ಕೊಟ್ಟಿದೆ. ಹೌದಣ್ಣ? ಹೌದು, ಸಂಡೂರ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡ್ಕೊಟ್ಟಿದ್ದಾರೆ, ಜನ ಓಡಾಡ್ಲಿ ವ್ಯೂ. ಆಮೇಲೆ ಯಾವ್ದೇ ತರದ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡ್ಬೇಡ್ರಿ ಅಂತ ಕೂಡ ಹೇಳಿದಾರೆ. ಹೌದು, ನಾವು ಕೂಡ ಅದು ಫಾಲೋ ಮಾಡ್ಬೇಕು, ಪ್ರತಿಯೊಬ್ಬರದ್ದು ಕರ್ತವ್ಯ. ಹೌದು. ಅದು ಆಮೇಲೆ ಈಗ ನಾನು ಬರ್ತಾ ದಾರಲ್ಲಿ ನೋಡಿದೆ ಎಷ್ಟೋ ಪ್ಲಾಸ್ಟಿಕ್ ಹಾಕಿದಾರೆ ಜನ. ಅದು ಇವಾಗ ಪರಿಶ್ರಮಕ್ಕೆ ಬೆಲೆ ಕೊಡ್ಬೇಕು. ಹೌದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಜನಕ್ಕೆ ಓಡಾಡ್ಲಿ ಅಂತಂದೇಳಿ ಅವ್ರಿಗೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ ಕಡೆಯಿಂದ ಕೂಡ ಹೇಳಕ್ಕಂತ. ಆಮೇಲೆ ಈಗ ಇಲ್ಲಿ ಈ ವಿಡಿಯೋ ನೋಡಿ ಮುಂದೆ ಬರೋರಾಗ್ಲಿ ಏನಾಗ್ಲಿ, ಏನೇ ಕವರ್ ತಂದಿರ್ತೀರಲ್ಲ ಪ್ಲಾಸ್ಟಿಕ್, ಆಮೇಲೆ ನಾವ್ ಹೇಳ್ಬಾರ್ದು ಅದೇನೋ ಮಾಡಿದಾರೆ. ಮೋಜು ಮಸ್ತಿಗೋಸ್ಕರ ಹಾಕಿದಾರೆ, ಬಾಟಲ್ಗಳು ಅವು ಹಾಕಿದಾರೆ. ಎಲ್ಲ ಮಾಡ್ಬಾರ್ದು ಪ್ರಾಣಿಗಳು ತಂದ್ರೆ. ಯಾಕಂದ್ರೆ ಪ್ರಾಣಿ ಗೊತ್ತಾಗಲ್ಲ ಇದು ಪ್ಲಾಸ್ಟಿಕ್ ಅದು ಇದು ಅಂತ ಹೇಳಿ. ಸೊ ತಂದಿರೋ ಪ್ಲಾಸ್ಟಿಕ್ ನ ದಯವಿಟ್ಟು ಅದು ಮತ್ತೆ ರಿಟರ್ನ್ ಒಯ್ದು ಅದು ಅಲ್ಲೇ ಮನೇಲೆ ಹಾಕೊಬೇಕು ಅಂತ ಈ ಕಾಡಿಗೆ ಬಂದಾಗ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳ್ತಾ ನಮ್ ಜರ್ನಿನ ಮುಂದೆ ಮಾಡ್ತೀವಿ. ರಿಚಾರ್ಜ್ ಅವಾಗ ಏನ್ ಹೇಳಿದ್ದೆ ವ್ಯೂ ಪಾಯಿಂಟ್ ಅಂತ, ಇಲ್ಲಿ ಹತ್ರದಲ್ಲಿ ಇದೀವಿ. ಇನ್ನೊಂದ್ 2 ಹೆಜ್ಜೆ ಇಟ್ರೆ ಅಲ್ಲಿಗೆ ಬರ್ತೆ. ಹೌದು, ಕಲ್ಲು. ಅಂದ್ರೆ ಇದು ಇಂಗ್ಲಿಷ್ ನಾಗ ಹೇಳ್ಬೇಕಂದ್ರೆ ಹೌದು. ಬಹಳ ಹುಷಾರಿಲ್ಲಿ, ಹುಷಾರು. ಹಾ,
ನೋಡಿ ಇಲ್ಲಿ ಈ ಸೈನಿಕರೆಲ್ಲ ಏನು ಕಾಯ್ತಿದ್ರಲ್ಲ ಅಲ್ಲೆಲ್ಲೆಲ್ಲ ಅವ್ರು ವ್ಯೂ ಪಾಯಿಂಟ್ ಮಾಡಿ ಇಟ್ಟಿದಾರ ಸೈನಿಕರಿಗೆ. ಅಲ್ಲಿ ಕಾಣ್ತಿದೆ ವಿಡಿಯೋ ತೋರಿಸಿದ್ರು. ಅಲ್ಲೊಂದು ಅಲ್ಲಿ ಅಲ್ಲಿ ಟಾಪ್ ಅದ್ರ ಟೋಟಲ್ ಅಲ್ಲೊಂದು ಪೂರ್ತಿ ಟಾಪ್ ಅಲ್ಲಿ ಕಾಣ್ತಾ ಇದೆ. ಟಾಪ್ ಬಾಗಲ್ ಕಾಣ್ತಿಲ್ಲ ಅಂತ ಸ್ವಲ್ಪ ಜೂಮ್ ಮಾಡಿ ತೋರಿಸಿ. 4 ಇದು ಒಂದು 5 ಆ ಕಡೆ ಒಂದು 6 ಇದು ಅಲ್ಲಿ ಅದ್ರ ಮೇಲೆ ಒಂದು 7 ಈಗ ನಮಗೆ ಕಾಣ್ತಾ ಇರೋದು 7 ಕೋಟೆಗಳು ಟೈಪ್ ಮಾಡಿದ್ದಾರೆ. ಸರೌಂಡಿಂಗ್ ಇರ್ಬೋದು. ಇದು ಎಲ್ಲರೂ ಇಲ್ಲಿ ವ್ಯೂ ಮಾಡ್ತಿದ್ರು. ಯಾರಾದ್ರೂ ಬರ್ತಾರೇನೋ ಈ ಸಣ್ಣರ ಮೇಲೆ ದಾಳಿ ಮಾಡಕ್, ದಾಳಿಕೋರರು ಯಾರೇ ಕಳ್ಳರು ಇಲ್ಲಿದ್ದ ವ್ಯೂ ಮಾಡೋದು, ಅವ್ರನ್ನ ನೋಡೋದು, ನೋಡಿ ವಾಚ್ ಮಾಡಿ ಇನ್ಫಾರ್ಮೇಶನ್ ಯಾರಾದ್ರೂ ಬಂದಾಗ ತಾಳೆ ಆದಷ್ಟು ಇಲ್ಲಿದ್ದ ಅವ್ರನ್ನ ಇಲ್ಲೇ ಹೊಡಿಯಕ್ ಟ್ರೈ ಮಾಡೋದು. ಬ್ಯೂಟಿಫುಲ್. ಅವರು ಅದೇ ಹಳೆ ಕಾಲದಲ್ಲಿ ಎಷ್ಟು ಸೇಫ್ಟಿ ಇಟ್ಟಿದ್ರು, ಇದನ್ನ ಬಚ್ಚಿಟ್ಟಿದ್ರು ಸಣ್ಣವ್ರನ್ನ, ಅಂದ್ರೆ ಇದೇ ಸಾಕ್ಷಿ. ಈಗ ನಾವ್ ಇಲ್ಲಿ ನೋಡಿದ್ವಿ, ಇದು ನೋಡಿದ ನನಗೆ ಅನ್ಸಕ್ಕಂತೆ ಹೊರಗಿಂದ ಒಬ್ರು ಬರಕ್ ಕೂಡ ಚಾನ್ಸ್ ಇಲ್ಲ. ಸಣ್ಣ ಬರಕ್ ಚಾನ್ಸ್ ಇಲ್ಲ. ಈ ಕಡೆ ಈ ವ್ಯೂ ಪಾಯಿಂಟ್ ಲಿಂದ ನೋಡಿದ್ರೆ ಆ ಕಡೆ ಹೊಸಪೇಟೆಯಿಂದ ಬರ್ತಕ್ಕಂಥದ್ದು ಎಲ್ಲ ಹೌದು. ಮತ್ತೆ ಅಲ್ಲಿ ರಾಮನ ಮನೆಯಲ್ಲಿದ್ದ ನೋಡಿದ್ರೆ ಅಲ್ಲಿ ಕಾಣುತ್ತೆ ಹೊಸಪೇಟೆ. ಆಮೇಲೆ ಈ ಕಡೆ ಈ ಕೂಡ್ಲಿಗಿ ರೋಡ್ ಲಿಂದ ಏನು ಹೇಳ್ದಲ್ಲ ಉತ್ತರ ಮಲೆ, ಅಲ್ಲಿದ್ದ ಕೂಡ್ಲಿಗಿಂದ ಬರ್ತಕ್ಕಂಥ ಯಾರೇ ಇದ್ದ ಕಾಣುತ್ತೆ. ಓಕೆ. ಇಲ್ಲಿದ್ದ ಈ ಬಳ್ಳಾರಿ ಕಡೆಯಿಂದ ಬರೋರು, ಇಲ್ಲ ಈ ಕಡೆ ಹಿಂಗ್ ಬರೋರು ಎಲ್ಲ ಕಾಣುತ್ತೆ. ಇಲ್ಲಿ ಸಣ್ಣರ ಮೇಲೆ ದಾಳಿ ಕೋರ್ ಮಾಡಕ್ ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ. ಈಗ ಅರ್ಥ ಆಗತ್ತೆ. ಇವಾಗ ಒಂದು ಈ ಗುಡ್ಡ, ಈಗ ನಾವ್ ನಿಂತಿರೋ ಗುಡ್ಡಕ್ಕೆ ಸರೌಂಡಿಂಗ್ ಇಷ್ಟು ಕಾವಲಿಟ್ಟಿದ್ದಾರೆ. ಓಕೆನಾ? ಯಾವ್ದೇ ಬಂದ್ರು ಕೂಡ ಆರಾಮ್ ಗೊತ್ತಾಗುತ್ತೆ. ಇಂತ ಸಮಯದಲ್ಲಿ ಇವರು 4 ದಿಕ್ಕು ಸರೌಂಡ್, ಈ ನಮ್ಮ ಸಂಡೂರು ಸರೌಂಡಿಂಗ್ 4 ದಿಕ್ಕಕ್ಕೂ ಒಂದೊಂದು ಈ ತರ ವ್ಯೂ ಪಾಯಿಂಟ್ ಮಾಡಿಟ್ಟು ಇದನ್ನ ಕಾಪಾಡಿದಾರ. ಹೊರಗಡೆ ಇತಿಹಾಸಕ್ಕೆ ಗೊತ್ತಾಗ್ಲಾರ್ದಂಗ್ ಕಾಪಾಡಿದಾರೆ. ಆ ಕಾವಲು ಕಾದಿದಾರ ಅಂದ್ರೆ ಅದು ಏನ್ ಹೇಳ್ಬೇಕು, ಅದನ್ನ ನಾವು ವರ್ಣನೆ ಮಾಡಕ್ಕೆ ಮಾತ್ರ ಬಂದಾಗ್ತದೆ. ಅವ್ರದ್ದು ಬುದ್ಧಿ ಎಷ್ಟಿತ್ತು ಆಗಿನ ಕಾಲಕ್ಕೆ. ಈಗ ಅಂತ ಬುದ್ಧಿ ಈಗ ನಮಗೆ ಬರೋದಿಲ್ಲ. ಎಷ್ಟು ಭದ್ರತೆ ಮಾಡಿದ್ರು, ಹೈ ಸೆಕ್ಯೂರಿಟಿ. ಜೆಡ್ ಪ್ಲಸ್ ಅಂತಾರಲ್ಲ, ಇದು ಜೆಡ್ ಪ್ಲಸ್ ಸೆಕ್ಯೂರಿಟಿ. ಕಾಲ ಸೆಕ್ಯೂರಿಟಿ ತಗೊಂಡು ಏನ್ ಮಾಡೋದು? ಏನ್ ಮಾಡ. ಈಗ 7 ತೋರಿಸ್ದೆ ಈ ವ್ಯೂ ಪಾಯಿಂಟ್. ಇದನ್ನ ಸಣ್ಣವ್ರನ್ನ ಹೆಂಗ ಸಂರಕ್ಷಣೆ ಮಾಡ್ತಿದ್ರು ಅಂತ. ಹೌದು. ಆ ವ್ಯೂ ಪಾಯಿಂಟ್ ಅಲ್ಲಿಂದ ಇಲ್ಲಿವರೆಗೆ 7 ತೋರಿಸಿದೆ. ಹೌದು. 7 ಇಲ್ಲಿದ್ದ ನೋಡ್ರಿ, ಇಲ್ಲಿದ್ದ ಈ ಗುಡ್ಡ ತುದಿವರೆಗೂ ನೋಡ್ರಿ, ಅಲ್ಲೇವರೆಗೂ. ಅದೇನಾ ಈ ಗುಡ್ಡಕ್ಕೆ ಬಂದಾಗ ಇಲ್ಲಿಂದ ಎಲ್ಲಿ ಎಲ್ಲಿ ಎಂಡ್ ವರೆಗೂ ಕಾಣ್ತಾ ಇದಾವೆ. ಹೌದಾ? ಸಣ್ಣವ್ರನ್ನ ಯಾವ ರೀತಿ ಬಚ್ಚಿಟ್ಟಿದ್ರು. ಈ ವ್ಯೂ ಪಾಯಿಂಟ್ ನೋಡಿದ್ರೆ ನಮಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಇದನ್ನ ನೋಡ್ರಿ ನೀವು, ವಿಡಿಯೋ ನೋಡೋದಾಗ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಬಚ್ಚಿಟ್ಟಿದ್ರು ಸಣ್ಣವ್ರನ್ನ, ಯಾವ ರೀತಿ ಕಾಯ್ತಾ ಇದ್ರು ಸೈನಿಕರು. ನಿಮ್ಮ ಇಮ್ಯಾಜಿನೇಷನ್ಗೆ ಬರ್ತೀವಿ. ಹೌದು, ಅದು ನೀವೇ. ನಾವೀಗ ಒಂದು ರೀಚ್ ಆದ್ವಿ. ವ್ಯೂ ಪಾಯಿಂಟ್ ಇದು ಬಂದು ಇದೆ ದೋಣಿಮಲೈ ವ್ಯೂ ಪಾಯಿಂಟ್. ದೋಣಿಮಲೈ ಅರಣ್ಯ ಕ್ಷೇತ್ರ ಅಧೀನದಾಗ ಬರ್ತದೆ ಇದು. ಇದು ಬಂದ್ಬಿಟ್ಟು ಪುರಾತನ ಕಾಲದಲ್ಲಿದ್ದ ನಾನ್ ನಿಮ್ಗೆ ಹೇಳೋದಾದ್ರೆ ಅದೇ ರಾಷ್ಟ್ರಕೂಟರಾಗಿರ್ಬೋದು, ಆಮೇಲೆ ಇವ್ರು ಯಾರು ಚಾಳುಕ್ಯರಾಗಿರ್ಬೋದು, ಕೃಷ್ಣದೇವರಾಯರಾಗಿರ್ಬೋದು, ಈ ಸಂಸ್ಥಾನ ಕಾಯಕ್ಕೋಸ್ಕರ ಇಲ್ಲಿ ಯಾರಾದ್ರೂ ದಾಯಾದಿಗಳು ಇದೇ ಮುಖಾಂತರ ಬರ್ಬೇಕು. ಈ ವ್ಯೂ ಪಾಯಿಂಟ್ ನಲ್ಲಿ ನೋಡಿದ್ರೆ ಈ ಮುಖಾಂತರ ಯಾರಾದ್ರೂ ಬರೋದು ಕಾಣೋದು ಇಲ್ಲಿದ್ದ ಕಾಳೆ ಊದಿ ನಮ್ ಸಣ್ಣ ಸಂಸ್ಥಾನಕ್ಕೆ ಎಚ್ಚರಿಸೋದು, ಇನ್ಫಾರ್ಮೇಶನ್ ಕೊಡೋದು. ಯಾರೋ ಬರ್ತಿದಾರೆ, ನೀವ್ ಅಲರ್ಟ್ ಆಗ್ರಿ ಅಂತ. ಮತ್ತೆ ಇದ್ರ ಪಕ್ಕದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಆ ದಿಕ್ಕಿನಲ್ಲಿ ಬರ್ತಕ್ಕಂತ ಕಾಣ್ತಾರೆ ಅಲ್ಲಿ. ಕಾಣ್ತಾರೆ. ಅದಾದ್ಮೇಲೆ ಇಲ್ಲಿ ರಾಮನಮಲೈ ಅರಣ್ಯ ಕ್ಷೇತ್ರದ ಒಂದು ಬರ್ತದೆ ವ್ಯೂ ಪಾಯಿಂಟ್. ಇದು ದೋಣಿಮಲೆ, ಅದು ರಾಮನಮಲೆ. ಆಮೇಲೆ ಸ್ವಾಮಿ ಮಲೈ ಅಂತಂದು ಕುಮಾರಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ಉತ್ತರ ಈ ಉತ್ತರ ದಿಕ್ಕಿಗೆ ಒಂದು ಬರುತ್ತೆ. ಅಲ್ಲಿ 4 ದಿಕ್ಕಿನ ಈ ಸಂಸ್ಥಾನ ಕಾಯ್ತಿದ್ರು. ಅದೇ ಹೇಳ್ದಲ್ಲ, ಇಲ್ಲಿ ಯಾರು ಬಂದು ಈ ಪ್ಲೇಸ್ ನೋಡ್ಬಾರ್ದು, ಇಲ್ಲಿ ಏನ್ ಸಿಕ್ತಂತ ಗೊತ್ತಾಗಬಾರ್ದು, ಬಸ್ ಕಾಯ್ತಾ ಇದ್ರು.
ಹಾ. ಗೊತ್ತಾಗ್ಬಿಟ್ರೆ ಏನಾಗುತ್ತಂದ್ರೆ ಹಾ. ಅವರು ಆಕ್ರಮಣ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಸ್ಟ್ರಾಂಗ್ ಸ್ಟ್ರಾಂಗ್ ಆಗ್ತಾರೆ. ನಾವ್ ಇಲ್ಲಿ ಇವ್ರದ್ದು ವ್ಯಾಪಾರ ಡೌನ್ ಆಗುತ್ತೆ. ಹೌದು. ಇವ್ರ ಇದನ್ನ ಇಟ್ಟು ವ್ಯಾಪಾರ ಮಾಡ್ಬೇಕು. ಹೌದು. ಅದಕ್ಕೋಸ್ಕರ ವ್ಯೂ ಪಾಯಿಂಟ್ ಎಲ್ಲ ಮಾಡಿದ್ದಾರೆ. ಇದು ಅಲ್ಲಿ ಕಾಣುತ್ತಿದ್ದು ತೋರಿಸ್ರಿ ಅದ್ರ ಕೋಟೆ ಇದೆ ನೋಡ್ರಿ. ಆಮೇಲೆ ಈ ರಾಜರ ಕಾಲ ಮುಕ್ತ ಈ 16ನೇ ಶತಮಾನದಲ್ಲಿ ಹಂಪಿ ಪತನ ಆಗ್ತದೆ. ಹಂಪಿ ಪತನ ಆದ್ಮೇಲೆ ಇಲ್ಲಿ ಇದನ್ನೆಲ್ಲ ಆಲ್ಮೋಸ್ಟ್ ಆಲ್ ಇಲ್ಲಿ ನಾಯಕ ಜನಾಂಗದ್ರ ಜಾಸ್ತಿ ನಾಯಕರು. ಈ ವಾಲ್ಮೀಕಿ ಅಂತಾರೆ, ನಾಯಕ ಬೇಡರು, ಇಷ್ಟೆಲ್ಲ ಹೆಸರಿನಲ್ಲಿ ಕರೀತಾರೆ. ಅವ್ರು ಒಂದೊಂದು ಸಂಸ್ಥಾನ ಮಾಡ್ಕೊಂಡ್ರಿ. ಜರ್ಮನಿ ದೊರೆಗಳು ಅಂತ ಬರ್ತಾರೆ ಇಲ್ಲಿ. ಜರ್ಮನಿ ಊರಿದೆ, ಜರ್ಮನಿ ದೊರೆಗಳು. ಆಮೇಲೆ ಈ ಹರಪನಹಳ್ಳಿ ನಾಯಕರು ಅಂತ ಬರ್ತಾರೆ. ಆಮೇಲೆ ಈ ಕಡೆ ಗುಡೆಕೋಟೆ ನಾಯಕರು ಮತ್ತೆ ಅವ್ರ ಪಾಳೆಗಾರರು ಕೂಡ ಅಂತಾರೆ, ಗುಡೆಕೋಟೆ ಪಾಳೆಗಾರರು. ಈ ಮತ್ತೆ ಮರೆಮನಹಳ್ಳಿ ದಂಡನಾಯಕರು ಅಂತ ಬರ್ತಾರೆ. ಅಲ್ಲೊಂದು ದಂಡನಾಯಕ ಕೆರೆ ಅಂತ ಕೂಡ ಇದೆ ಅವ್ರ ಹೆಸರು ಮೇಲೆ. ದಣಪುರ ವಿಲೇಜ್ ಕೂಡ ಇದೆ, ದಂಡನಾಯಕರು ಅಂತ ಆ ಕಡೆ. ಇಷ್ಟೆಲ್ಲ ಸಣ್ಣ ಸಣ್ಣ ಸಂಸ್ಥಾನಗಳು ಮಾಡ್ಕೊಂಡು ಆಳ್ವಿಕೆ ನಡೆಸ್ತಾ ಇದ್ರು. ಆಮೇಲೆ ಬ್ರಿಟಿಷ್ ಬಂದು ಬ್ರಿಟಿಷ್ ಆಳ್ವಿಕೆ, ಬ್ರಿಟಿಷ್ ಇರ್ಲಿದ್ದು, ಆಮೇಲೆ ಸ್ವತಂತ್ರ, ಆಮೇಲೆ ನಾವು ಈ ತರ. ಈಗ ಈ ವ್ಯೂ ಪಾಯಿಂಟ್ ಏನಿದೆಯಲ್ಲ ಆಗಿನ ಕೃಷ್ಣದೇವರಾಯನ ಕಾಲದಲ್ಲಿ ಆಗಿರೋ ಇವೆಲ್ಲ. ಮೊದ್ಲೆಲ್ಲ ಗಾರೆ ಇತ್ತು. ಆಮೇಲೆ ಆ ಗಾರೆ ಎಲ್ಲ ಹೋಗ್ತಾ 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 ಈಗ ಇವ್ರು ಸ್ವಲ್ಪ ಸಿಮೆಂಟ್ ಎಲ್ಲ ಮಾಡಿದ್ದಾರೆ. ಹೌದು, ದೇವರಾಯನ ಕಾಲದಾಗಿಂದ ಈ ಇಟ್ಟಿಗೆ ನಿಮಗೆ ಈ ಕಾಲದಲ್ಲಿ ಎಲ್ಲ ಸಿಗಲ್ಲ ನಿಮ್ಗೆ. ಹಂಪಿಲ್ ನೋಡಿದ್ರ ಆ ಇಟ್ಟಿಗೆ, ಆಮೇಲೆ ಬಂದ್ಮೇಲೆ ಇಲ್ಲೇ ಸಿಗಲ್ಲ. ಈಗಿನ ಕಾಲದ ಇಟ್ಟಿಗೆ ಬೇರೆ ಬರುತ್ತೆ. ಅದು ನೋಡ್ರಿ ಆ ವ್ಯೂ ಪಾಯಿಂಟ್ ಏನಿದೆ. ಇಲ್ಲಿ ಬಂದ್ಬಿಟ್ಟು ಚಲವಾದಿ ವಂಶಸ್ಥರು ಇದನ್ನೆಲ್ಲ ಕಾಯ್ತಾ ಇದ್ರು. ಕಾಳೆ ಊದ್ತಕ್ಕಂತ ಚಲವಾದಿ ಅವರು ಫೇಮಸ್ ಆ ಕೆಲ್ಸಕ್ಕೆ. ಕಾಳೆ ಊದಿ ಈ ಇವ್ರನ್ನೆಲ್ಲ ಎಚ್ಚರೆ ಮಾಡ್ತಕ್ಕಂತ ಕೆಲಸ ಅವ್ರು. ಚಲವಾದಿ ವಂಶಸ್ಥರು ಅವರೆಲ್ಲ ಬಹಳ ಕೊಡುಗೆ ಇತ್ತು ಸಣ್ಣೂರಿಗೆ. ಅವರೆಲ್ಲ ಬಹಳ ಕಾದೆಲ್ಲ ಇದನ್ನೆಲ್ಲ ಬಹಳ ಸಂರಕ್ಷಣೆ ಮಾಡಿಟ್ಟಾರೆ. ನಾವ್ ಅದ್ ಮಾಡಿಟ್ಟಿರೋದ್ನ ಈಗಿನ ಮೈನಿಂಗ್ ಇದೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ಕೆಡಿಸ್ತಾ ಇದಾರೆ ಇನ್ನಷ್ಟು. ಇಲ್ಲಿ ಜನ ಎಲ್ಲ ಬರ್ತಾರೆ, ಸುಮ್ನೆ ಏನೋ ವ್ಯೂ ಪಾಯಿಂಟ್ ಇದೆ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅದು ಮಾಡ್ತಾರೆ, ಹೋಗ್ತಾರೆ. ಇದ್ರ ಬಗ್ಗೆ ತಿಳ್ಕೊಬೇಕು ಜನ. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದ್ವಿ. ಗೊತ್ತಾಗ್ತದೆ. ಯಾಕಂದ್ರೆ ನಾವು ಬರ್ತಾ ಇದ್ವಿ, ಸುಮ್ನೆ ನೋಡ್ತಿದ್ವಿ, ಎಂಜಾಯ್ ಮಾಡ್ತೀವಿ, ಹೋಗ್ಬಿಡ್ತೀವಿ. ಹಿಸ್ಟ್ರಿ ಗೊತ್ತಾದಾಗ ಏನಾಗುತ್ತೆ, ಈ ಪ್ಲೇಸ್ ನ ನೋಡಕ್ಕಂತ ನಾವೇನು ಬಂದಿದ್ವಲ್ಲ ಭಾವನೆ ಚೇಂಜ್ ಆಗುತ್ತೆ. ಇದನ್ನ ಕಾಯಕ್ಕೋಸ್ಕರ ಇದ್ ಮಾಡಿರೋದು. ಸುಮ್ನೆ ಏನಕ್ಕ ಬಂದ್ರು ಏನೋ ಮಾಡಿದ್ರು ಹೋದ್ರು ಅಲ್ಲ. ಆಮೇಲೆ ಈ ಸ್ವಾಮಿ ಮಲೆಯವರೆಗೂ ಕಾಣ್ತಿತ್ತು, ಸಂಡೂರ್ಲಿದ್ದು ಸ್ವಾಮಿ ಮಲೆಯವರೆಗೂ ಕಾಣ್ತಿತ್ತು ಈ ಏರಿಯಾ. ಹೌದು, ಸ್ವಾಮಿ ಮಲೆ ಅಂದ್ರೆ ಎಷ್ಟು ದೂರ ಇದೆ. ಹೌದು, ಅಲ್ಲಿವರೆಗೆ. ಹೌದು, ಮೇಲೆ ಅಲ್ಲಿವರೆಗೂ ಕಾಣ್ತಿತ್ತು. ಈಗ ಫಾಗ್ ಇದೆ, ಫಾಗ್ ಇರ್ತಕ್ಕಂತ ಇದ್ರಿಂದ ಕಾಣ್ತಾ ಇಲ್ಲ. ಆಮೇಲೆ ಈ ಕಡೆ ಜಿಂದಾಲ್ ಫ್ಯಾಕ್ಟ್ರಿ ದಾಟಿ ಅಲ್ಲಿವರೆಗೂ ಕಾಣ್ತಾ ಇತ್ತು. ಹೌದಾ? ಕಾಣ್ತಿಲ್ಲ, ಫಾಗ್ ಐತೆ. ಫಾಗ್ ಇರೋದ್ರಿಂದ ಕಾಣ್ತಾ ಇಲ್ಲ ಅವ್ರದ್ದು. ಅದಕ್ಕೆ ವ್ಯೂ ಪಾಯಿಂಟ್ ಮಾಡಿದ್ರು. ಯಾರೇ ಒಂದು ದಾಯಾದಿಗಳು ಇಲ್ಲಿ ಬಂದ್ ಪಾಸ್ ಆದ್ರೆ ಇಲ್ಲಿ ಸಿಗ್ನಲ್ ಕೊಟ್ಟು ಎಚ್ಚರ ಮಾಡೋದು ಜನಕ್ಕೆ. ಓವರ್ ಆಲ್ ಕವರ್ ಆಗಂಗೆ ಇದನ್ನ ಪ್ಲಾನ್ ಮಾಡಿ ಸಂಡೂರ್ನ ಬಚ್ಚಿಟ್ಟಿರೋದು. ಇತಿಹಾಸದ ಪುಟಗಳಲ್ಲೇ ಕಾಣ್ಲಾರ್ದಂಗ್ ಬಚ್ಚಿಟ್ಟಿವಿ. ಇದು ಸ್ವಾಮಿ ಮಲೆ ಉತ್ತರ ಮಲೆ ಇಲ್ಲ. ಉತ್ತರ ಮಲೆ ಈ ಕಡೆ ಹಿಂಗೆ ಸ್ಟ್ರೈಟ್ ಬಂದ್ಬಿಟ್ಟು ಉತ್ತರ ಮಲೆ ಅಂತ ಬರುತ್ತೆ. ನಡಗುರ್ತಿ, ಮಲ್ಲಾಪುರ, ಉತ್ತರ ಮಲೆ ಅಂದ್ರೆ ಈ 4 ದಿಕ್ಕಿಗೆ ಒಂದೊಂದು ಸಂಡೂರು ಸರೌಂಡಿಂಗ್ ಮಾಡ್ಕೊಂಡು ಅವ್ರನ್ನ ಕಾಯಕ್ಕೆ. ನೀವು ಈಗ ನಮ್ಗೆ ಮಂಜುನಾಥ್ ಅವ್ರಿಗೆ ಕರ್ಕೊಂಡು ಬಂದಿದ್ದಾರೆ ವ್ಯೂ ಪಾಯಿಂಟ್ ಅಂತ ಹೇಳಿ. ಈ ವ್ಯೂ ಪಾಯಿಂಟ್ ಯಾವ ತರ ಇದೆ ಅಂತಂದ್ರೆ, ನಾವೆಲ್ಲ ಮೊದ್ಲು ಬರ್ತಾ ಇದ್ವಿ ವ್ಯೂ ಪಾಯಿಂಟ್. ಇಲ್ಲಿ ಬಂದಾಗ ಏನಾಗ್ತಿತ್ತು, ನಾವು ಜಸ್ಟ್ ಬರೋದು, ನೋಡೋದು, ಸುತ್ತಮುತ್ತ ಏನ್ ಕಾಣುತ್ತೆ ಅದನ್ನ ನೋಡ್ಕೊಂಡು ಸುಮ್ನೆ ಫ್ರೆಂಡ್ಸ್ ಗೆಲ್ಲ ಹೇಳಿದ್ರು ವ್ಯೂ ಪಾಯಿಂಟ್ ಇದೆ, ಅದಿದೆ ಇದಿದೆ ಅಂತ ಹೋಗೋದು. ಬಟ್ ಇದ್ರ ಬಗ್ಗೆ ನಮಗೀಗ ಡೀಪ್ ಆಗಿ ಸ್ವಲ್ಪ ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳಿಸ್ಕೊಟ್ರೆ ಯಾವ ತರ ಅಂತಂದ್ರೆ, ಇಲ್ಲಿ 4 ದಿಕ್ಕುಗಳಲ್ಲಿ ಒಂದೊಂದು ಬೆಟ್ಟಗಳ ಬಗ್ಗೆ, ಅದೇ ಮಲೆ ಅಂತ ಕರೀತಾರೆ ಒಂದೊಂದು ಬೆಟ್ಟಕ್ಕೆ. ಆ ಬೆಟ್ಟಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅದ್ರಲ್ಲಿ ಇದು ಒಂದು
ವ್ಯೂ ಪಾಯಿಂಟ್ ಅಂದ್ರೆ ಇದು ದೋಣಿಮಲೆ ಅಂತ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಆಮೇಲೆ ಹಳೆ ಕಾಲದಲ್ಲಿ ರಾಜರು ವಂಶದವರು ಇಲ್ಲಿ ವ್ಯೂ ಪಾಯಿಂಟ್ ಮಾಡೋದಕ್ಕೆ, ಆಮೇಲೆ ಇಲ್ಲೇನು ಕೋಟೆಗಳ ತರ ಕಟ್ಟಿದ್ದಾರೆ, ಇದ್ರ ಬಗ್ಗೆ ಏನು, ಇದ್ರ ಬಗ್ಗೆ ಇತಿಹಾಸ ಏನಿತ್ತು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮೇಲ್ ಬಂದ್ಮೇಲೆ ನಮ್ಗೆ ಸಂಡೂರು ಸೆಂಟ್ರಲ್ ಇದೆ ಇಲ್ಲಿ. ಈ ಸಂಡೂರ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲಿಂದ ಈ ಸಂಡೂರ್ನ ಯಾಕೆ ಇಲ್ಲಿಂದ ನೋಡ್ತಾ ಇದ್ರು ಅಂತ. ಆಮೇಲೆ ಈ ಕಡೆ ವ್ಯೂ ಪಾಯಿಂಟ್ ಇಂದ ನೋಡಿದ್ರೆ ಯಾವ್ದಕ್ಕೋಸ್ಕರ ಅಂದ್ರೆ ಈ ಪ್ರೊಟೆಕ್ಷನ್ಗೋಸ್ಕರ ವ್ಯೂ ಪಾಯಿಂಟ್ ಇಲ್ಲಿ ಇಟ್ಟಿರೋದು ಸಂಡೂರ್ಗೋಸ್ಕರ. ಆಮೇಲೆ ಈ ಕಡೆ ಬಂದ್ರೆ ಇಲ್ಲಿ ನಾರಿ ಹಳ್ಳ ಅಂದ್ರೆ ನಾವು ಕರಿತೀವಿ ಬೆತ್ತನಹಳ್ಳಿ ಡ್ಯಾಮ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ಈಗ ತಿಳಿಸ್ಕೊಟ್ಟಿದ್ರು. ಇಲ್ಲಿ ಬಂದು ನೋಡಿದ್ಮೇಲೆ ಯಾವ ತರ ಫೀಲ್ ಆಯ್ತು ಅಂತಂದ್ರೆ, ನಮ್ಗೆ ಮೊದಲು ಬಂದು ನಾವು ನೋಡ್ತಾ ಇದ್ವಿ, ಸುಮ್ಮನೆ ಬಂದು ನೋಡೋದು ಬೇರೆ ಆಗ್ತಿತ್ತು. ಈಗ ಈ ಇತಿಹಾಸ ತಿಳ್ಕೊಂಡು ನೋಡೋದು ಬೇರೆ, ಅದ್ರದ್ದು ಆ ಫೀಲೇ ಬೇರೆ. ಆಮೇಲೆ ಅದ್ರ ಎಷ್ಟು ತಿಳ್ಕೊಂಡ್ಮೇಲೆ ಅದ್ರ ನೋಡೋ ಒಂದು ಭಾವನೆ ಚೇಂಜ್ ಆಯ್ತು. ಎಲ್ರು ಕೂಡ ಬಂದು ಈ ವ್ಯೂ ಪಾಯಿಂಟ್ ನ ನೋಡಿ ಹಿಸ್ಟ್ರಿನೂ ಸ್ವಲ್ಪ ತಿಳ್ಕೊಂಡು ಸಂಡೂರ್ ಬಗ್ಗೆ. ಆಮೇಲೆ ಸಂಡೂರಲ್ಲಿ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಸ್ವಲ್ಪ ತಿಳಿಸ್ಕೊಡಿ. ಹಾಗೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಬಹಳ ಜನಕ್ಕೆ ಶೇರ್ ಮಾಡಿ. ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲಾ ವಿಡಿಯೋಸ್ ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ.